ಗಾಡ್ ಈಸ್ ಎವ್ರಿವೇರ್. ದೇವರು ಎಲ್ಲ ಕಡೆ ಇದ್ದಾನೆ, ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಈ ಸ್ಟೇಟ್ಮೆಂಟ್ ಬಂದು 100% ಸತ್ಯ. ಆದರೆ ಒಂದು ಕಂಡೀಷನ್ ಇದೆ, ಎಲ್ಲ ಕಡೆ ದೇವರನ್ನ ನೋಡೋಕ್ಕೆ ಒಬ್ಬ ಶುದ್ಧ ಭಕ್ತನೇ ಆಗಿರಬೇಕು ಅಂತ. ಹಿಸ್ಟ್ರಿಗೆ ಹೋದರೆ ಇದನ್ನು ಪ್ರೂಫ್ ಸಮೇತ ಡೆಮಾನ್ಸ್ಟ್ರೇಟ್ ಮಾಡಿದ ಒಬ್ಬ ಗ್ರೇಟ್ ಪರ್ಸನಾಲಿಟಿ ಇದ್ದಾರೆ, ಅವರೇ ಭಕ್ತ ಪ್ರಹ್ಲಾದ್ ಮಹಾರಾಜ್. ಯಾವಾಗ ಹಿರಣ್ಯಕಶಿಪುವಿನ ಮಾತನ್ನ ಪ್ರಹ್ಲಾದ ಕೇಳೋದಿಲ್ಲ, ಇಮಿಡಿಯೇಟ್ಲಿ ರಾಕ್ಷಸರಿಗೆ ಅವನು ಆರ್ಡರ್ ಮಾಡ್ತಾನೆ, ಇವನನ್ನ ಕರ್ಕೊಂಡೋಗಿ ಕೊಂದಾಕಿ ಅಂತ. ಅವರು ಸುಮಾರು ರೀತಿಯಲ್ಲಿ ಪ್ರಹ್ಲಾದನನ್ನ ಕೊಲ್ಲೋಕೆ ಟ್ರೈ ಮಾಡ್ತಾರೆ, ಆನೆಯಿಂದ ತುಳ್ಸೋಕೆ ನೋಡ್ತಾರೆ. ಆದರೆ ಪ್ರಹ್ಲಾದ ಆನೆಯಲ್ಲೂ ಕೂಡ ಪರಮಾತ್ಮನನ್ನ ಕಾಣ್ತಾನೆ. ಹಾವಿನಿಂದ ಕಚ್ಚೋಕೆ ನೋಡ್ತಾರೆ, ಆಗ ಪ್ರಹ್ಲಾದ ಹಾವಿನಲ್ಲೂ ಕೂಡ ಪರಮಾತ್ಮನನ್ನ ನೋಡ್ತಾನೆ. ಹೇಗೆ ಹಾವಿನಲ್ಲಿ ವಿಷ ಇದ್ರೂ ಕೂಡ ಹಾವು ಸಾಯೋದಿಲ್ಲ, ಅದೇ ರೀತಿ ಪ್ರಹ್ಲಾದನಿಗೆ ಪರಮಾತ್ಮ ಶಕ್ತಿಯನ್ನು ಕೊಡ್ತಾನೆ. ಹಾವು ಕಚ್ಚಿದ್ರೂ ಕೂಡ ಅವನಿಗೆ ಏನೂ ಆಗೋದಿಲ್ಲ. ಬೆಟ್ಟದ ಮೇಲಿಂದ ಬಿಸಾಕ್ಲಿಕ್ಕೆ ಹೋಗ್ತಾರೆ. ರಾಕೆ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಕೆಕೆ ಅನ್ನೋ ಥರ ಕೃಷ್ಣ ಯಾರನ್ನಾದರೂ ರಕ್ಷಿಸಬೇಕು ಅಂತ ಅಂದ್ಕೊಂಡ್ರೆ ಅವ್ರನ್ನ ಯಾರು ಕೂಡ ಸಾಯಿಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ವಿಷ್ಣುನೇ ಬಂದು ಅವನನ್ನು ಕಾಪಾಡ್ತಾನೆ. ಆಹಾರದಲ್ಲಿ ವಿಷವನ್ನು ಕೊಟ್ಟು ಸಾಯಿಸೋಕೆ ಹೋಗ್ತಾನೆ. ಆಗ ಪ್ರಹ್ಲಾದ ಇಮಿಡಿಯೇಟ್ಲಿ ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕರಿಸ್ತಾನೆ. ಆಗ ಏನೂ ಆಗೋದಿಲ್ಲ. ಫೈನಲಿ ಹಿರಣ್ಯಕಶಿಪು ಕೇಳ್ತಾನೆ, ನನ್ನಲ್ಲಿ ಆ ಭಗವಂತ ಇದ್ದಾನ ಅಂತ. ಪ್ರಹ್ಲಾದ ಮಹಾರಾಜ ಎಕ್ಸಾಕ್ಟ್ಲಿ ನೋಡ್ತಾ ಇರ್ತಾನೆ, ಅವನಲ್ಲೂ ಕೂಡ ಭಗವಂತನನ್ನ. ಹೌದು ಇದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಕೇಳ್ತಾನೆ, ನಿನ್ನಲ್ಲಿ ಇದ್ದಾನ ಅಂತ. ಹೌದು ಇದ್ದಾನೆ ಅಂತ ಹೇಳ್ತಾನೆ. ಈ ಕಂಬದಲ್ಲಿ ಇದ್ದಾನ ಅಂತ ಕೇಳ್ತಾನೆ. ಹೌದು ಇದ್ದಾನೆ ಅಂತ ಪ್ರತ್ಯಕ್ಷವಾಗಿ ನೋಡಿರೋ ಥರ ಹೇಳ್ತಾ ಇರ್ತಾನೆ ಪ್ರಹ್ಲಾದ ಮಹಾರಾಜ. ಆವಾಗ ಹಿರಣ್ಯಕಶಿಪು ಅವನ ಗದೆಯನ್ನು ತಗೊಂಡು ಹೊಡೆಯೋಕೆ ಹೋಗ್ತಾನೆ. ಇಮಿಡಿಯೇಟ್ಲಿ ನರಸಿಂಹ ಪ್ರಹ್ಲಾದನ ಮಾತನ್ನ ನಿಜ ಮಾಡಲಿಕ್ಕೋಸ್ಕರ ಆ ಕಂಬವನ್ನು ಹೊಡ್ಕೊಂಡು ಹಿರಣ್ಯಕಶಿಪುವಿನ ವಧೆಯನ್ನು ಮಾಡಲಿಕ್ಕೆ ಬರ್ತಾನೆ. ಹೀಗೆ ದೇವರು ಎಲ್ಲ ಕಡೆ ಇದ್ದಾನೆ ಅಂದರೆ ಹೌದು ಇದ್ದಾನೆ, ಆದರೆ ಅವನನ್ನು ನೋಡೋಕ್ಕೆ ಶುದ್ಧ ಭಕ್ತನಿಗೆ ಮಾತ್ರ ಸಾಧ್ಯ. ಹಾಗಾದರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತಂದರೆ, ಆ ಶುದ್ಧ ಭಕ್ತಿಯನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಈ ದೇವಸ್ಥಾನಗಳು ನಮಗೆ ಹೆಲ್ಪ್ ಮಾಡ್ತವೆ. ಅದಕ್ಕೋಸ್ಕರ ನಾವು ಹೋಗಬೇಕು. ಹರೇ ಕೃಷ್ಣ.